ರಾಮ. ಎಲೆ ಶ್ರೀರಾಮ, ಮುನೀಶ್ವರ, ನಿನ್ನ ತಂದೆಯಾಗಿರ್ತಕ್ಕಂತಹ ದಶರಥ ಮಹಾರಾಜನ ಅಪ್ಪಣೆಯನ್ನು ಪಡೆದು ಹಾ ನಿನ್ನನ್ನು ಮತ್ತು ನಿನ್ನ ಸಹೋದರನಾಗಿರ್ತಕ್ಕಂತಹ ಲಕ್ಷ್ಮಣನನ್ನು ಹಾ ನನ್ನ ಜೊತೆಗೆ ಈ ಕಾನನಕ್ಕೆ ಕರೆದು ತಂದಿದ್ದೇನೆ. ಹ್ಮ್ ಈ ಕಾನನಕ್ಕೆ ಬರುವ ಸಂದರ್ಭದಲ್ಲಿ, ಈ ಕಾಡಿಗೆ ಬರುವ ಸಂದರ್ಭದಲ್ಲಿ ರಾಮ, ನೀನು ಗಮನಿಸಿರಬಹುದು, ಹೌದು. ಕಾಡಿನಲ್ಲಿ ಬೆಟ್ಟ, ಗುಡ್ಡ, ನದಿ, ತೊರೆ, ಬಯಲು, ಕಡಿದಾಗಿರ್ತಕ್ಕಂತಹ ಪ್ರದೇಶಗಳನ್ನು ದಾಟಿಕೊಂಡು ಈ ಕಾನನದ ದಾರಿಯಲ್ಲಿ ನಾವು ನಡ್ಕೊಂಡು ಬರ್ತಾ ಇದ್ದೇವೆ. ಹೌದು. ಈ ಸಂದರ್ಭದಲ್ಲಿ ಹಾ ಈ ವಿಶ್ವಾಮಿತ್ರನಾಗಿರ್ತಕ್ಕಂತಹ ಋಷಿ ಹಾ ಸಹೋದರರಾಗಿರ್ತಕ್ಕಂಥ ರಾಮ ಮತ್ತು ಲಕ್ಷ್ಮಣನು ನಿನ್ನನ್ನು ಮತ್ತು ನಿನ್ನ ತಮ್ಮನನ್ನು ಹಾ. ಈ ಕಾಡಿಗೆ ಯಾಕೆ ಕರ್ಕೊಂಡು ಬಂದಿದ್ದೇನೆ, ಉದ್ದೇಶ ಏನು ಅಂತ ಹೇಳಿದ್ರೆ, ಹಾ ಈ ಕಾಡಿನಲ್ಲಿ ನಾವು ಮಹರ್ಷಿಗಳು, ನಾವು ಋಷಿಗಳು ಯಜ್ಞ ಯಾಗಾದಿಗಳನ್ನು ಮಾಡ್ತೇವೆ. ಹೌದು. ಯಜ್ಞ ಯಾಗಾದಿಗಳನ್ನು ಮಾಡುವ ಸಂದರ್ಭದಲ್ಲಿ ರಾಕ್ಷಸರು, ಹಾ. ರಾಕ್ಷಸಿಯರು ನಮ್ಮ ಯಜ್ಞ ಯಾಗಾದಿಗಳಿಗೆ ತೊಂದರೆಗಳನ್ನು ಉಂಟು ಮಾಡ್ತಾರೆ, ಹೌದೇ. ವಿಘ್ನಗಳನ್ನು ಉಂಟು ಮಾಡ್ತಾರೆ. ಹಾ ಆ ವಿಘ್ನಗಳನ್ನು ನಿವಾರಣೆ ಮಾಡುವ ಉದ್ದೇಶದಿಂದ, ಆ ಯಜ್ಞ ಯಾಗಾದಿಗಳಿಗೆ ತೊಂದರೆ ಮಾಡುವಂತಹ ರಾಕ್ಷಸರನ್ನು ವಧೆ ಮಾಡುವ ಉದ್ದೇಶದಿಂದ ಹಾ ಸಹೋದರನಾಗಿರ್ತಕ್ಕಂಥ ಲಕ್ಷ್ಮಣ ಮತ್ತು ರಾಮನಾಗಿರ್ತಕ್ಕಂಥ ನಿನ್ನನ್ನು ವಸಿಷ್ಠ ಮಹರ್ಷಿಗಳ ಮನಸ್ಸನ್ನು ಓಲೈಸಿ ನಿನ್ನ ತಂದೆಯಾಗಿರ್ತಕ್ಕಂಥ ದಶರಥ ಮಹಾರಾಜನನ್ನು ಒಪ್ಪಿಸಿ ನಿಮ್ಮಿಬ್ಬರನ್ನು ನನ್ನ ಜೊತೆಗೆ ಕರೆದು ತಂದಿದ್ದೇನೆ. ಹಾ ರಾಮ, ಒಂದು ತಳಮಳ, ಹೆಣ್ಣನ್ನು ಕೊಂದರೆ ಸ್ತ್ರೀ ದೋಷ ಬರುವುದಿಲ್ವೇ ಅಂತ ಹೇಳಿ. ರಾಮ, ಹಾ ಪುರಾಣದ ಒಂದು ಕಥೆಯನ್ನು ಹೇಳ್ತೇನೆ ಕೇಳು. ಹೌದೇ. ಪುರಾಣದಲ್ಲಿ ಬಲಿ ಅಂತ ಒಬ್ಬ ಇದ್ದಂತೆ. ಹಾ ಆ ಬಲಿಗೆ ಒಬ್ಳು ತಂಗಿ ಇದ್ಲಂತೆ, ರತ್ನಮಾಲಾ ಅಂತ ಹೇಳಿ. ಹಾ ಬಲಿ ತುಂಬಾ ಒಳ್ಳೆಯವನೇ, ಹೌದು. ಧರ್ಮ ಮಾರ್ಗದಲ್ಲಿ ನಡೆಯುವವ, ಧರ್ಮದ ಕಾರ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವ ಬಲಿ. ಹೌದು. ಆದ್ರೆ ಅವನ ತಂಗಿದ್ದಾಳಲ್ವಾ ರತ್ನಮಾಲ, ಅತ್ಯಂತ ಕೆಟ್ಟ ಹೆಣ್ಣು, ರಾಕ್ಷಸಿ ಪ್ರವೃತ್ತಿಯವಳು. ಎಲ್ಲಿಯವರೆಗೆ ರತ್ನಮಾಲ ರಾಕ್ಷಸಿ ಪ್ರವೃತ್ತಿಯವಳು ಅಂತ ಹೇಳಿದ್ರೆ, ಹಾ ದೇವತೆಗಳು ಯಜ್ಞ ಯಾಗಾದಿಗಳು ಮಾಡುವ ಸಂದರ್ಭದಲ್ಲಿ, ಹಾ ದೇವತೆಗಳು ಭಗವಂತನನ್ನು ಪೂಜಿಸುವ ಸಂದರ್ಭದಲ್ಲಿ ಅವಳು ತೊಂದರೆಯನ್ನು ಕೊಡ್ತಿದ್ಲಂತೆ, ಹೌದೇ. ಋಷಿ ಮುನಿಗಳಿಗೆ ತೊಂದರೆಯನ್ನು ಕೊಡ್ತಿದ್ಲಂತೆ. ಹಾ ಈ ತೊಂದರೆಯ ಸಮಸ್ಯೆಯ ವಿಚಾರ ದೇವೇಂದ್ರನಿಗೆ ಮುಟ್ಟಿತು. ದೇವೇಂದ್ರ ಏನು ಮಾಡಿದ, ರತ್ನಮಾಳ ಇವಳ ತೊಂದರೆಯನ್ನು ತಡ್ಕೊಳ್ಳಿಕ್ಕಾಗದೆ ಅಥವಾ ಅದನ್ನು ಸೈರಿಸಿಕೊಳ್ಳಿಕ್ಕಾಗದೆ ಅವಳ ಮೇಲೆ ದಾಳಿ ಮಾಡಿ ಸ್ವತಃ ದೇವೇಂದ್ರನೇ ದೇವತೆಗಳೊಂದಿಗೆ ಸೇರಿಕೊಂಡು ರತ್ನಮಾಲ ಬಲಿಯ ತಂಗಿಯನ್ನು ವಧಿಸ್ತಾನೆ. ಹೌದೇ. ಆಶ್ರಮಕ್ಕೆ ನಡೆ ತಂದ ಎಲೆ ಶ್ರೀರಾಮ, ಮುನಿಪೋತ್ತಮ, ವಿಶ್ವಾಮಿತ್ರರಾಗಿರ್ತಕ್ಕಂತಹ ಗುರುಗಳಾದಂತಹ ನನ್ನ ಮಾತನ್ನು, ನನ್ನ ಆದೇಶವನ್ನು ನೀನು ಈಡೇರಿಸಿದ್ದೀಯಾ. ಹೌದು. ನಮ್ಮ ಯಜ್ಞ ಯಾಗಾದಿಗಳಿಗೆ ತೊಂದರೆ ಕೊಡ್ತಾ ಇದ್ದಂತಹ ತಾಟಕಿಯನ್ನು ಸಂಹಾರ ಮಾಡಿದ್ದೀಯಾ. ಹೌದು. ನಿಜವಾಗಿಯೂ ನೀನು ಬಾಲರಾಮ ಅಲ್ಲ, ನೀನು ಕದನ ಕರ್ಕಶ ರಾಮನೇ ಸರಿ. ನೀನು ಹೌದೇ. ನಿನ್ನ ಪರಾಕ್ರಮವನ್ನು ನಾನು ಮೆಚ್ಚಿದ್ದೇನೆ. ಶ್ರೀರಾಮ, ತಾಟಕಿಯ ಸಂಹಾರ ಆಯಿತು. 7 ದಿವಸಗಳಲ್ಲಿ ನಮ್ಮ ಎಲ್ಲ ಯಜ್ಞ ಯಾಗಾದಿಗಳು ಅತ್ಯಂತ ಸುಂದರವಾಗಿ ಸಂಪನ್ನಗೊಂಡಿದೆ, ಮುಕ್ತಾಯಗೊಂಡಿದೆ. ಹಾ ಇದೀಗ ನಮ್ಮ ಯಜ್ಞ ಯಾಗಾದಿಗಳಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ವಿಪ್ರರಿಗೆ ದಕ್ಷಿಣೆಯನ್ನು ಕೊಟ್ಟಿದ್ದೇವೆ. ಹಾ ಸಜ್ಜನರನ್ನು, ಯಜ್ಞ ಯಾಗಾದಿಗಳಿಗೆ ಆಗಮಿಸಿರ್ತಕ್ಕಂಥ ಸಜ್ಜನರನ್ನು ಅತ್ಯಂತ ಪ್ರೀತಿಯಿಂದ ನಾವು ಬೀಳ್ಕೊಟ್ಟಿದ್ದೇವೆ. ಶ್ರೀರಾಮ, ನೀನು ಬಂದ ಉದ್ದೇಶ ಇದೀಗ ಈಡೇರಿದೆ. ಕೇವಲ ಈಡೇರಿದು ಮಾತ್ರ ಅಲ್ಲ, ನಮ್ಮ ಯಜ್ಞ ಯಾಗಾದಿಗಳನ್ನು ಸಂರಕ್ಷಣೆ ಮಾಡಿದೀಯಾ. ಅದರ ಜೊತೆಗೆ ಗುರುಗಳಾಗಿರ್ತಕ್ಕಂಥ ವಿಶ್ವಾಮಿತ್ರನಾಗಿರ್ತಕ್ಕಂಥ ನನ್ನಲ್ಲಿರ್ತಕ್ಕಂಥ ಅನೇಕ ವಿದ್ಯೆಗಳನ್ನು ನಿನಗೆ ಹೇಳಿಕೊಟ್ಟಿದ್ದೇನೆ. ನೀನು ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಅದನ್ನು ಕಲ್ತಿದ್ದೀಯಾ. ಧನ್ಯೋಸ್ಮಿ. ಇದೀಗ ನಮ್ಮ ಇಲ್ಲಿಯ ಕಾರ್ಯ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಹಾ ನಮ್ಮ ಪಯಣವನ್ನು ನಿನ್ನ ಸಹೋದರನಾಗಿರ್ತಕ್ಕಂಥ ಲಕ್ಷ್ಮಣನ ಜೊತೆಗೆ ನಮಗೆ ಮುಂದುವರಿಸಬೇಕಾಗಿದೆ. ಸರಿ. ಶ್ರೀರಾಮ, ಮಿಥಿಲಾಪುರದಿಂದ ಜನಕ ಮಹಾರಾಜನ ಕರೆ ಬಂದಿದೆ. ನಾವೀಗ ನಿಮ್ಮಿಬ್ಬರ ಸಹಿತವಾಗಿ ನಾನು ಇದೀಗ ಮಿಥಿಲಾಪುರಕ್ಕೆ ಹೊರಟಿದ್ದೇನೆ. ನೀವು ನನ್ನ ಜೊತೆಗೆ ಮಿಥಿಲಾಪುರಕ್ಕೆ ಬರಬೇಕು. ಇದು ಗುರುಗಳಾಗಿರ್ತಕ್ಕಂಥ ವಿಶ್ವಾಮಿತ್ರನ ಆದೇಶ. ಸರಿ. ಅಂಗ್ರಿ ರಜವು ಆವರಿಸಿತು ಆ ಶಿಲೆಯ ಎಲೆ ಶ್ರೀರಾಮಚಂದ್ರ, ಸ್ವಾಮಿ,
ನಿನ್ನ ಪ್ರಶ್ನೆ ಏನು? ಇದು ಸುಂದರವಾಗಿರ್ತಕ್ಕಂಥ ಒಂದು ಪ್ರದೇಶ ಅಳಿದುಳಿದು ಹೋಗಿದೆ, ಅಜೀರ್ಣಾವಸ್ಥೆಯನ್ನು ತಲುಪಿದೆ ಅಂತ ಹೇಳಿ. ಇದು ಯಾವ ಜಾಗ? ಯಾರಿದ್ರು ಹಿಂದೆ ಇಲ್ಲಿ ಅಂತ ಹೇಳಿ. ಶ್ರೀರಾಮ, ಇದು ಅಳಿದುಳಿದ ಅಜೀರ್ಣವಾದ ಜಾಗ ಅಲ್ಲ. ಹೌದೇ? ಈ ಪವಿತ್ರವಾದ ಸ್ಥಳ ಇದೆಯಲ್ವಾ, ಪೂರ್ವದಲ್ಲಿ ಗೌತಮ ಮಹರ್ಷಿಗಳ ಆಶ್ರಮ ಇತ್ತು ಇಲ್ಲಿ. ಹಾ. ಇದೇ ಸ್ಥಳದಲ್ಲಿ ಗೌತಮ ಮಹರ್ಷಿಗಳು ವಿಶೇಷವಾದ ತಪಸ್ಸನ್ನು, ಯಜ್ಞ ಯಾಗಾದಿಗಳನ್ನು ಮಾಡಿರ್ತಕ್ಕಂಥ ಅತ್ಯಂತ ಪರಮ ಪವಿತ್ರ ಸ್ಥಳ ಇದು. ಹಾ. ಆದ್ರೆ ನಿನ್ನ ಸಂದೇಹ ಏನು? ಈ ಸ್ಥಳ ಯಾಕೆ ಈಗ ಅಜೀರ್ಣಾವಸ್ಥೆಗೆ ತಲುಪಿದೆ? ಹೌದು. ಹೇಳ್ತೇನೆ ಕೇಳು. ಹಾ. ಗೌತಮ ಮಹರ್ಷಿಗಳು ಈ ಜಾಗದಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡ್ತಾ, ಗೌತಮ ಮಹರ್ಷಿಗಳಿಗೆ ಅತ್ಯಂತ ಸ್ಫುರದ್ರೂಪಿಯಾಗಿರ್ತಕ್ಕಂತಹ ಹೆಂಡತಿದ್ಲು. ಓಹೋ. ಆ ಹೆಂಡತಿಯ ಹೆಸರು ಬಂದು ಅಹಲ್ಯೆ ಅಂತ ಹೇಳಿ. ಹಾ. ಅತ್ಯಂತ ಸ್ಫುರದ್ರೂಪಿ. ಹಾ. ಗೌತಮ ಮಹರ್ಷಿಗಳ ಸ್ಫುರದ್ರೂಪಿ ಹೆಂಡತಿಯಾಗಿರ್ತಕ್ಕಂಥ ಅಹಲ್ಯೆಯ ಮೇಲೆ ಒಮ್ಮೆ ಹಾ. ದೇವಲೋಕದ ದೇವೇಂದ್ರನ ಕಣ್ಣು ಬಿತ್ತು. ಹೌದೇ? ಹೇಗಾದ್ರೂ ಮಾಡಿ ಹಾ. ಗೌತಮ ಮಹರ್ಷಿಗಳ ಹೆಂಡತಿಯಾಗಿರ್ತಕ್ಕಂತಹ ಅಹಲ್ಯೆಯನ್ನು ನಾನು ಪಡ್ಕೊಳ್ಬೇಕು, ಓಹೋ. ನನ್ನವಳನ್ನಾಗಿ ಮಾಡ್ಕೊಳ್ಬೇಕು ಅಂದ್ರೆ ಒಂದು ಕೆಟ್ಟ ಸಂಕಲ್ಪವನ್ನು ಮಾಡ್ತಾನೆ ದೇವೇಂದ್ರ. ಹಾ. ಹಾ. ಆದ್ರೆ ಅಹಲ್ಯೆಯು ಪರಮ ಪತಿವ್ರತೆಯವಳು. ಹಾ. ಪರಪುರುಷನನ್ನು ಕಣ್ಣೆತ್ತಿಯೂ ನೋಡದೇ ಇರತಕ್ಕಂತಹ ಅತ್ಯಂತ ಶ್ರೇಷ್ಠ ಹೆಣ್ಣು ಅವಳು ಅಹಲ್ಯೆ. ಹಾ. ಆದ್ರೆ ದೇವೇಂದ್ರ ಬಿಡ್ತಾನ? ದೇವೇಂದ್ರ ಹೇಗಾದ್ರೂ ಮಾಡಿ ತನ್ನ ಆಸೆಯನ್ನು ಸಾಧಿಸಿಕೊಳ್ಳಬೇಕು, ಗೌತಮ ಮಹರ್ಷಿಗಳ ಹೆಂಡತಿಯಾಗಿರ್ತಕ್ಕಂಥ ಅಹಲ್ಯೆಯನ್ನು ಸ್ವಂತ ಮಾಡಿಕೊಳ್ಬೇಕು ಎಂಬ ಕೆಟ್ಟ ಮನಸ್ಸಿನಿಂದ ಹಾ. ಒಂದು ದಿನ ಹಾ. ಗೌತಮ ಮಹರ್ಷಿಗಳು ಸ್ನಾನಕ್ಕೆ ಹೋಗಿದ್ದಾರೆ ನದಿ ತೀರಕ್ಕೆ. ಹಾ. ಗೌತಮ ಮಹರ್ಷಿಗಳು ಸ್ನಾನಕ್ಕೆ ನದಿ ತೀರಕ್ಕೆ ಹೋದಂತ ಸಂದರ್ಭದಲ್ಲಿ ಹಾ. ದೇವೇಂದ್ರ ತನ್ನ ವಿಕ್ರಿಯಾಂಗ ಶಕ್ತಿಯಿಂದ ತನ್ನ ವೇಷವನ್ನು ಮರೆಸಿಕೊಂಡು ಹಾ. ಗೌತಮ ಮಹರ್ಷಿಗಳ ವೇಷವನ್ನು ಧರಿಸಿ ಹಾ. ಗೌತಮ ಮಹರ್ಷಿಗಳೇ ತಾನು ಎಂಬ ದೃಷ್ಟಿಯಲ್ಲಿ ಅವನು ಅಹಲ್ಯೆಯ ಹತ್ತಿರ ಬರ್ತಾನೆ. ಹಾ. ಪಾಪ ಅಹಲ್ಯೆ, ಅವಳಿಗೆ ಗೊತ್ತಾಗ್ಲಿಲ್ಲ ಅಂತ ಕಾಣುತ್ತದೆ. ಹಾ. ಗೌತಮ ಮಹರ್ಷಿಗಳೇ ಬಂದ್ರು ಅಂತ ಹೇಳಿ ಆ ದೇವೇಂದ್ರನೊಟ್ಟಿಗೆ ಸೇರಿ ಬಿಡ್ತಾಳೆ. ಹಾ. ಸೇರಿ ಬಿಡ್ತಾಳೆ ಅಹಲ್ಯೆ. ಹಾ. ಸ್ವಲ್ಪ ಹೊತ್ತಿನ ನಂತರ ಗೌತಮ ಮಹರ್ಷಿಗಳು ಸ್ನಾನಾದಿಗಳನ್ನು ಮುಗಿಸಿ ಆಶ್ರಮಕ್ಕೆ ಬಂದಾಗ ಪರಪುರುಷನೊಂದಿಗೆ ಸೇರಿರ್ತಕ್ಕಂಥ ತನ್ನ ಹೆಂಡತಿ ಅಹಲ್ಯೆಯನ್ನು ಕಾಣುತ್ತಾರೆ. ಕೆಟ್ಟ ಕೋಪ ಬರುತ್ತದೆ. ಹೌದು. ಕೆಟ್ಟ ಕೋಪ ಬಂದಿರತಕ್ಕಂತಹ ಗೌತಮ ಮಹರ್ಷಿಗಳು ಶಾಪವನ್ನು ಕೊಟ್ಟು ಬಿಡ್ತಾರೆ. ಏನು ಶಾಪ? ಶಿಲೆಯಾಗಿ ಹೋಗು, ಕಲ್ಲಾಗಿ ಹೋಗು ಅಂತ ಹೇಳಿ. ಆದ್ರಿಂದ ಶ್ರೀರಾಮ, ಹಾ. ಈಗ ಶಿಲೆ ಉಂಟಲ್ಲಿ ಕಾಣ್ತಾ ಇದೆಯಲ್ವಾ, ಆ ಶಿಲೆ ಬೇರೆ ಯಾರದ್ದು ಅಲ್ಲ, ಹಾ. ಗೌತಮ ಮಹರ್ಷಿಗಳ ಹೆಂಡತಿ ಆಗಿರ್ತಕ್ಕಂಥ ಅಹಲ್ಯೆಯ ಶಿಲೆ. ಹಾ. ತಕ್ಷಣಕ್ಕೆ ಶಾಪ ಕೊಡ್ತಾರೆ. ಶಾಪ ಕೊಟ್ಟ ತಕ್ಷಣ ಅಹಲ್ಯೆ ಬಂದು ಗೌತಮ ಮಹರ್ಷಿಗಳ ಪಾದವನ್ನು ಹಿಡ್ಕೊಳ್ತಾಳೆ. ಮಹರ್ಷಿಗಳೇ, ಪತಿದೇವರೇ, ತಪ್ಪಾಯಿತು, ಹೌದು. ನಾನು ಬೇಕಂತ ಮಾಡಿದ್ದಲ್ಲ, ನನ್ನಿಂದ ಅಪಚಾರ ಆಗಿದೆ, ಆದರೆ ನಾನು ಬೇಕಂತ ಮಾಡಿದ್ದಲ್ಲ, ತಿಳಿದು ಮಾಡಿದ್ದಲ್ಲ, ಆದ್ರಿಂದ ನನ್ನನ್ನು ಕ್ಷಮಿಸಬೇಕು ಅಂತ ಹೇಳಿ ಆ ಸಂದರ್ಭದಲ್ಲಿ ಅಹಲ್ಯೆ ಕೇಳಿಕೊಳ್ತಾಳೆ. ಕೇಳಿಕೊಂಡಾಗ ಗೌತಮ ಮಹರ್ಷಿಗಳು ಶಾಪ ಕೊಟ್ಟಾಗಿದೆ ಶ್ರೀರಾಮ, ಹೌದು. ಶಾಪವನ್ನು ಹಿಂದಕ್ಕೆ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ಗೌತಮ ಮಹರ್ಷಿಗಳು ಶಾಪ ವಿಮೋಚನೆಗೆ ಒಂದು ಪರಿಹಾರವನ್ನು ಕೊಡ್ತಾರೆ. ಹಾ. ಏನು ಪರಿಹಾರ? ಏನು? ಏನು ಪರಿಹಾರ ಅಂತ ಹೇಳಿದ್ರೆ, ಹಾ. ಮುಂದೊಂದು ಕಾಲದಲ್ಲಿ ಹಾ. ಶ್ರೀ ಹರಿಯ ಅವತಾರವಾಗಿರ್ತಕ್ಕಂತಹ ಶ್ರೀರಾಮಚಂದ್ರ ಈ ಸ್ಥಳಕ್ಕೆ ಬರ್ತಾನೆ. ಅಂದ್ರೆ ನೀನು ಹಾ. ಶ್ರೀಹರಿಯ ಅವತಾರವಾಗಿರ್ತಕ್ಕಂಥ ಶ್ರೀರಾಮಚಂದ್ರನಾಗಿರ್ತಕ್ಕಂಥ ನೀನು ಈ ಸ್ಥಳಕ್ಕೆ ಬರ್ತೀಯಾ? ಹಾ. ಬಂದು ಆ ಅಹಲ್ಯೆಯ ಶಿಲೆಯನ್ನು, ಕಲ್ಲಾಗಿರ್ತಕ್ಕಂಥ ಅಹಲ್ಯೆಯ ಶಿಲೆಯನ್ನು, ಮೂರ್ತಿಯನ್ನು ನೀನು ಸ್ಪರ್ಶಿಸಿದ್ರೆ, ಬಾಲರಾಮನಾಗಿರ್ತಕ್ಕಂಥ ನೀನು ಸ್ಪರ್ಶಿಸಿದ್ರೆ ಅವಳು ಮೊದಲಿನ ರೂಪಕ್ಕೆ ಬರ್ತಾಳೆ ಅಂತ ಹೇಳಿ ಗೌತಮ ಮಹರ್ಷಿಗಳು ಶಾಪ ವಿಮೋಚನೆಯ ಮಾರ್ಗವನ್ನು ಕೊಟ್ಟಿದ್ರು. ಓಹೋ. ಆದ್ರಿಂದ ಶ್ರೀರಾಮಚಂದ್ರ, ನೀನೀಗ ಒಂದು ಒಳ್ಳೆ ಕೆಲಸ ಮಾಡಬೇಕು. ಖಂಡಿತ. ಏನು ಒಳ್ಳೆಯ ಕೆಲಸ? ಏನು? ನೀನು ಆ ಅಹಲ್ಯೆ, ಕಲ್ಲಾಗಿರ್ತಕ್ಕಂಥ ಅಹಲ್ಯೆಯನ್ನು ಸ್ಪರ್ಶಿಸಿದ್ರೆ ಅವಳು ಮತ್ತೆ ತನ್ನ ಮೊದಲಿನ ರೂಪವನ್ನು ಪಡ್ಕೊಳ್ತಾಳೆ. ಹೌದೇ? ಆದ್ರಿಂದ ಇದೀಗ ನೀನು ಆ ಕೆಲಸವನ್ನು ಮಾಡಬೇಕು. ಖಂಡಿತ. ಶಿಲೆಯ ಮೇಲ